ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್. ಇವತ್ತು ನಾನು ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಸೋರೆಕಾಯಿ ಮತ್ತು ಸಿಗಡಿ ಸಾರು ಮಾಡಿದ್ದೇನೆ. ಅದರ ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ ರೀತಿ ಮಾಡಿದ್ದೇನೆ ಎಂದು ಬನ್ನಿ ನೋಡೋಣ. ಇದು ಬಾಯ್ಲ್ಡ್ ರೈಸಿಗೆ ಒಳ್ಳೆ ಕಾಂಬಿನೇಷನ್, ತುಂಬಾ ಟೇಸ್ಟಿಯಾಗಿ ಬರ್ತದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಸೋರೆಕಾಯಿ ಮತ್ತು ಸಿಗಡಿ ಸಾರು ಮಾಡಿದ್ದೇನೆ. ಅದರ ರೆಸಿಪಿ ನಿಮ್ಮ ಒಂದು ಶೇರ್ ಮಾಡ್ತಿದ್ದೇನೆ. ನಾನು ಇಲ್ಲಿ ಅರ್ಧ kg ಸಿಗಡಿಯನ್ನು ತೆಗೆದುಕೊಂಡಿದ್ದೇನೆ. ಇದು ಸಿಪ್ಪೆ ತೆಗೆದು ಚಂದ ಮಾಡಿ ಕ್ಲೀನ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ನೋಡಿ, ಕ್ಲೀನ್ ಮಾಡಿ ಆಗಿದೆ. ಈಗ ಒಂದು ಸೋರೆಕಾಯಿ ತೆಗೆದುಕೊಂಡಿದ್ದೇನೆ. ಅದರದ್ದು ಸಿಪ್ಪೆಯನ್ನು ಈಗ ತೆಗೆಯಬೇಕು. ಸಿಪ್ಪೆ ಮತ್ತು ಅದರೊಳಗಿರುವ ಬೀಜವನ್ನು ತೆಗೆದು ಸಪ್ರೇಟ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿ ಇಡಬೇಕು. ಕಟ್ ಮಾಡ್ತಾ ಇದ್ದೇನೆ ನೋಡಿ. ಸೋರೆಕಾಯಿ ಒಳಗೆ ಸಣ್ಣ ಸಣ್ಣ ಬೀಜಗಳಿರ್ತದೆ, ಅದನ್ನು ಸಪ್ರೇಟ್ ಮಾಡಿ ಇಡಬೇಕು. ಆನಂತರ ಇದನ್ನು ಸಣ್ಣ ಸಣ್ಣ ತುಂಡು ಮಾಡಬೇಕು. ನೋಡಿ, ಈ ರೀತಿಯಾಗಿ ಕಟ್ ಮಾಡಿ ಇಡಬೇಕು. ಆ ಕಡೆಯಿಂದ ಸಿಗಡಿ ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಈಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಕ್ಲೀನ್ ಮಾಡಿಟ್ಟ ಸಿಗಡಿಯನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ 1 ಗ್ಲಾಸಷ್ಟು ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಅರ್ಧ ಚಮಚದಷ್ಟು ಅರಶಿನ ಪೌಡರನ್ನು ಕೂಡ ಹಾಕಬೇಕು. ಈಗ ಅರಶಿನ ಪೌಡರ್ ಸೇರಿಸಿದ ನಂತರ ಚೆಂದ ಮಾಡಿ ಮಿಕ್ಸ್ ಮಾಡುವ. ಈಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಸಿಗಡಿಯನ್ನು ಬೇಯಲು ಬಿಡೋಣ. 5 ನಿಮಿಷ ಆಯಿತು. ಈಗ ಸಿಗಡಿ ಬೆಂದಿದೆ. ಈಗ ಕಟ್ ಮಾಡಿಟ್ಟ ಸೋರೆಕಾಯಿಯನ್ನು ಇದಕ್ಕೆ ಹಾಕಿ ಪುನಃ ಒಂದು 5 ನಿಮಿಷಗಳ ಕಾಲ ಬೇಯಲು ಬಿಡೋಣ. ಯಾಕೆಂದರೆ ಸೋರೆಕಾಯಿ ಪಕ್ಕನೆ ಬೇಯ್ತವೆ, ಅದರಿಂದ ಒಂದು 5 ನಿಮಿಷ ಸಾಕಾಗ್ತದೆ. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯಲು ಬಿಡೋಣ. ನೋಡಿ, ಸೋರೆಕಾಯಿ ಕೂಡ ಸಿಗಡಿ ಎರಡು ಕೂಡ ಬೆಂದಿದೆ. 5 ನಿಮಿಷ ಆಗಿದೆ. ಇದನ್ನು ಈಗ ಸಪ್ರೇಟ್ ಆಗಿ ತೆಗೆದಿಟ್ಟುಕೊಳ್ಳೋಣ. ಹಾಗೆ ಈಗ ಅದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ. ಈಗ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಬೇಕಾದ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಬೇಕು. ಆನಂತರ ಒಂದು ದೊಡ್ಡ ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜವನ್ನು ಸೇರಿಸ್ತಾ ಇದ್ದೇನೆ. 3 ಬ್ಯಾಡಗಿ ಮೆಣಸು ಮತ್ತು ಒಂದು 4 ಗಿಡ್ಡ ಮೆಣಸನ್ನು ಹಾಕ್ತಿದ್ದೇನೆ, ರೌಂಡ್ ಚಿಲ್ಲಿ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕಬಹುದು. ನಾನಿಲ್ಲಿ 3 ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸು ಒಂದು 5 ಹಾಕ್ತಾ ಇದ್ದೇನೆ. ಮತ್ತು ಇದಕ್ಕೆ ಸ್ವಲ್ಪ ಗಸಗಸೆಯನ್ನು ಸೇರಿಸಬೇಕು. ಅದನ್ನು ಚೆಂದ ಮಾಡಿ ಡ್ರೈ ರೋಸ್ಟ್ ಮಾಡಬೇಕು. ಈಗ ಇನ್ನೊಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಒಂದು ತೆಂಗಿನ ತುರಿಯನ್ನು ಸೇರಿಸ್ತೇನೆ. 1 ಬೌಲಷ್ಟು. ಇದಕ್ಕೆ ತೆಂಗಿನ ತುರಿ ಜಾಸ್ತಿ, 1 ಬೌಲಷ್ಟು ಬೇಕು. ಅದಕ್ಕೆ ನಾನು ಬೆಳ್ಳುಳ್ಳಿಯನ್ನು, ಜಜ್ಜಿದ ಬೆಳ್ಳುಳ್ಳಿಯನ್ನು ಒಂದು 5 ತೆಗೆದುಕೊಂಡಿದ್ದೇನೆ. ಮತ್ತು ಸ್ವಲ್ಪ ಹುಳಿ ಕೂಡ ಸೇರಿಸ್ತಾ ಇದ್ದೇನೆ. ಅರ್ಧ ಚಮಚದಷ್ಟು ಅರಶಿನ ಪೌಡರನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ರೆಡಿ ಮಾಡಿಟ್ಟ ಮಸಾಲೆಯನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಈ ಮಸಾಲೆ ಒಟ್ಟಿಗೆ ಸೇರಿಸಬೇಕು, ತೆಂಗಿನಕಾಯಿ ಒಟ್ಟಿಗೆ. ಆಮೇಲೆ ಇದನ್ನು ಗ್ರೈಂಡರ್ಗೆ ಹಾಕಿ ನುಣ್ಣಗೆ ರುಬ್ಬಬೇಕು. ಇದನ್ನು ನಾವು ನುಣ್ಣಗೆ ರುಬ್ಬಬೇಕು. ಆದ್ದರಿಂದ ನಾನು ಗ್ರೈಂಡರಲ್ಲಿ ಹಾಕ್ತಾ ಇದ್ದೇನೆ. ಮಿಕ್ಸಿಯಲ್ಲಿ ಸ್ವಲ್ಪ ತರಿ ಆಗ್ತದೆ, ಆದ್ದರಿಂದ ಇಲ್ಲಿ ಗ್ರೈಂಡರ್ಗೆ ಹಾಕಿ ನಾನು ರುಬ್ಬುತ್ತಾ ಇದ್ದೇನೆ. ನೋಡಿ, ಇಲ್ಲಿ ರೆಡಿ ಆಗಿದೆ ಮಸಾಲೆ, ನುಣ್ಣಗೆ ರುಬ್ಬಿ ಆಗಿದೆ. ಇದನ್ನು ಸಪ್ರೇಟ್ ಆಗಿ ತೆಗೆದಿಟ್ಟುಕೊಳ್ಳೋಣ. ಈ ಮಸಾಲೆಯನ್ನು ನಾನೀಗ ಬೇಯಿಸಿಟ್ಟ ಸೋರೆಕಾಯಿ ಮತ್ತು ಸಿಗಡಿಗೆ ನಾನು ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಕೂಡ ಸೇರಿಸಬೇಕು. ನಿಮಗೆ ಉಪ್ಪು ಕಮ್ಮಿ ಇದ್ದಲ್ಲಿ ಇಲ್ಲಿ ಉಪ್ಪನ್ನು ಕೂಡ ಸೇರಿಸಬಹುದು. ಈ ಮಸಾಲೆಯನ್ನು ಹಾಕಿದ ನಂತರ ಇದನ್ನೊಂದು 5 ಅಥವಾ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯಲು ಬಿಡೋಣ. ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಉಂಟು, ನಾನು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈಗ ಮುಚ್ಚಳ ಮುಚ್ಚಿ ಒಂದು 5 ಅಥವಾ 10 ನಿಮಿಷಗಳ ಕಾಲ ಚಂದ ಮಾಡಿ ಕುದಿಯಲು ಬಿಡೋಣ. ಮಸಾಲೆ ಕುದಿಯುತ್ತಾ ಇರುವಾಗ ಅದಕ್ಕೆ ಬೇಕಾದ ಒಗ್ಗರಣೆಯನ್ನು ರೆಡಿ ಮಾಡೋಣ. ಒಂದು ಬಾಣಲೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ ತುಪ್ಪ ಬಿಸಿ ಮಾಡಿ ಸ್ಲೈಸ್ ಮಾಡಿದ ಒಂದು 2 ಈರುಳ್ಳಿಯನ್ನು ಹಾಕ್ತೇನೆ. ಮೀಡಿಯಂ ಸೈಜ್ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಒಗ್ಗರಣೆ ಎಲೆಯನ್ನು ಕೂಡ ಹಾಕಿ ಒಳ್ಳೆ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಬೇಕು. ನೋಡಿ, ಗೋಲ್ಡನ್ ಬ್ರೌನ್ ಬಂದಿದೆ.
ಈಗ ಈ ಒಗ್ಗರಣೆಯನ್ನು ಬೇಯುತ್ತಿರುವ ಸಿಗಡಿ ಸಾರಿಗೆ ಇದು ಹಾಕಬೇಕು. ನೋಡಿ, ಒಳ್ಳೆ ಕುದ್ದಿದೆ. ಈಗ ಈ ಒಗ್ಗರಣೆಯನ್ನು ಇದಕ್ಕೆ ಹಾಕುವ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಆನಂತರ ಈ ಒಗ್ಗರಣೆಯನ್ನು ಸೇರಿಸ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಆಮೇಲೆ ಒಗ್ಗರಣೆಯನ್ನು ಹಾಕಬೇಕು. ಆನಂತರ ಇದನ್ನು ಒಗ್ಗರಣೆಯನ್ನು ಸೇರಿಸಿದಂತ 5 ನಿಮಿಷಗಳ ಕಾಲ ಗ್ಯಾಸನ್ನು ಆಫ್ ಮಾಡಿ ಅದನ್ನು ಮುಚ್ಚಳ ಮುಚ್ಚಿ ಹಾಗೆ ಇಡಬೇಕು. ನೋಡಿ, 5 ನಿಮಿಷ ಆಯಿತು. ಈಗ ನೋಡಿ, ತಯಾರಾಗಿದೆ ನಮ್ಮ ಸಿಗಡಿ ಮತ್ತು ಸೋರೆಕಾಯಿ ಸಾರು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು. ನೀವು ಕೂಡ ಈ ಸಿಗಡಿ ಮತ್ತು ಸೋರೆಕಾಯಿ ಸಾರನ್ನು ಟ್ರೈ ಮಾಡಿ ನೋಡಿ. ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಹೇಳಿ.